ರಿಟೈರ್ಡ್ ಆಗ್ಬಿಟ್ಟಿದ್ರು. ಒಂದ್ ನಮ್ದು ಪುಣ್ಯ ಏನಂದ್ರೆ ಒಂದ್ ವರ್ಷ ನಮಗ್ ಹೇಳಾಕ ಅವ್ರು ಒಪ್ಕೊಂಡ್ರು ಬಂದ್ರು. ಒಂದ್ ಪ್ಯಾರಾಗ್ರಾಫ್ ಕೊಟ್ರಿ, ಅದ್ರಾಗ ಆರ್ಸಿ ರೆಫರೆನ್ಸ್ ಬೇಕಾದ್ ಕೇಳಿ ನೀವು ಇಂಗ್ಲಿಷ್ ಹಂಗ ಅಷ್ಟು ಚಂದ ನಮ್ಗೆ ಡಂಬಲ್ ಸರ್ ಹೇಳ್ಕೊಡ್ತಿದ್ರು. ನಮ್ದು ಕಟ್ಟಿಗೆ ಮತ್ ಬೆಗಳ ಐತಿ ಕುಜುವಿಲ್ಲಿ ಅನ್ನೋದು. ಅದನ್ನ ನಾವ್ ಸರ್ ಬಾಯಲ್ಲಿ ಕೇಳ್ಬೇಕಂತ ನನಗೂ ಆಸೆ ಐತಿಲ್ಲೋ ನನಗ್ ಗೊತ್ತಿಲ್ಲ, ನನಗ ಆಸೆ ಐತಿ ಅಂತಿದ್ರು. ಹುಚ್ಚಬೇಲಿ ದಿಟ್ ಈಸ್ ದ ಫೇಮಸ್ ಬೆಗಳ. ಹೇಳ್ಬೇಕಂದ್ರೆ ನನಗ್ ಕಲಾವಿದ ಸರ್ ನೆನಪಾಗ್ತಾರ. ಬರೀ ಗ್ರಾನ್ ಅಂದ್ರೆ ಉಣ್ಬಾರ್ದು ತಿನ್ಬಾರ್ದು ಅಂತ ಹೇಳಿ ವೈಜ್ಞಾನಿಕ ಮನೋಭಾವ ಮೂಡಿಸೋದಲ್ಲ. ಗ್ರಾನ್ ಹಿಡ್ದಾಗ ನನ್ನ ಹೆಂಡತಿ ಕೈಲೆ ನಾ ಉಳ್ಳಾಗಡ್ಡಿ ಹೆಚ್ಚಿನ ಅಂತ ಹೇಳ್ಯಾರ. ನೆನಪೈತಿ? ಅವ್ರ ಅಂಟಿಯರ್ ಮುಂದ್ ಶೇರ್ ಮಾಡ್ಕೊಂಡಾರಲ್ಲ, ಇವತ್ ಪಾಪ ಅವ್ರಿಗೆ ಗೊತ್ತಾಗೈತ್ ವಿಷಯ. ಆಮೇಲೆ ನಮ್ಮ ಟೀಚರ್ಗೂ ನಮ್ಮ ಕಮ್ಮಾರ್ ಮಂಜುಗೂ ಅವಿನಾಭಾವ ಸಂಬಂಧ. ಟೀಚರ್ ಬಂದ್ಬಿಟ್ಲೆ ಅವ್ರು ಜಸ್ಟ್ ಹಿಂಗ್ ಪಾದ ಇಟ್ಬಿಟ್ಲೆ ಟೀಚರಿ ಕಾಲ ಬಿದ್ಬಿಟ್ಟವ. ನನಗ ನಗು ಬರ್ಲಿಲ್ಲ, ಭಾಳ ಖುಷಿ ಆತ. ಯಾಕಂದ್ರ ಅವ್ನ್ ಬಾಳ ಸಪೋರ್ಟ್ ಮಾಡ್ತಿದ್ರ ಅವ್ರು. ಮತ್ ಇತ್ತಾಗ ಲಕ್ಷ ಕೊಡ್ರಿ ಅಂತಿದ್ದ. ಅದು ಫೇಮಸ್ ರೀ. ಯಾರ ಲಕ್ಷ ಕೊಡ್ರಿ ಅಂತ ನಂಗೆ ಸೀದಾ ನನ್ ಮೆಮರಿ ಹೋಗತಿ ಟೀಚರ್ ಕಡೆನ. ಕುಂಬಾರಿ ಸರ್ ಇವತ್ತೇನಾರ ಕಲರ್ ಹಿಡದ ಅಟಾಟು ಬರಿತೇವೆ ಅಂದ್ರ ಅವ್ರ ಕಾರಣ್ರಿ. ಗುಬ್ಬಿಗಾಗಿ ಕೈಯಾಗ್ ಬರ್ತಿದ್ದಿಲ್ಲ ನಮಗ. ಹೇಳಿದ ಒಟ್ಟ ಡ್ರಾಯಿಂಗ್ ಬಿಡಿಸ್ತೇವೆ ಅಂದ್ರೆ ನಮ್ ಸರ ಕಾರಣ ರೀ. ಆಮೇಲೆ ನಮ್ ಜೋಶಿ ಸರ್ನ ನಾವು ಮರೆಯೋ ಹಂಗ ಇಲ್ಲ. हिंदी को हिंदी से सीखो, हिंदी से सीखो, मनन करो. दैट इज द फेमस ಡೈಲಾಗ್ ಅವ್ರದ್ದು. ಅವ್ರ ನಮ್ಗ ನಾವು ಮರೆಯಕ್ ಸಾಧ್ಯ ಇಲ್ಲ. ರೂಪಾಗೂ ನನಗೂ ಭಾಳ ಕಾಡಿಸ್ತಿದ್ರು ಅವ್ರು. ರೂಪಾ ಹೇಳ್ತಿದ್ಲು ಹಳ್ಳಿಟ್ಟಿನ ಉಂಡಿ ಅಂದ್ರೆ ಜೋಶಿ ಸರ್ಗೆ ಭಾಳ ಇಷ್ಟ. ಅಂಟಿಯರಿಗೆ ಗೊತ್ತೈತಿ. ನಾವು ಸರಸ್ವತಿ ಪೂಜೆ ಮಾಡಿದಾಗ ನನ್ಗೆ ಸರ್ ಮಿಸಸ್ ಹೆಸರು ಅವಾಗ ಗೊತ್ತೈತಿ, ಇವು ನೆನಪೈತಿ. ಅವ್ರೊಂದ್ ಒಡಪ ಹೇಳ್ತಿದ್ರ. ಏನ್ ಹೇಳ್ತಿದ್ರ ಅಂದ್ರ ಮೇ ಬೇಟಿ ವಾಚತ್ ಇಲಾಯಿ ನಾಚತ್ ಅಂತಿದ್ರು. ನೆನಪೈತ್ರಿ? ಮೇ ಬೇಟಿ ವಾಚತ್ ಲೀಲಾಯಿ ನಾಚತ್. ಅದ ಅವ್ರದ್ದು ಒಡಪ. ನಾನು ಈಗ ನನ್ ಗಂಡ ಹೇಳ್ಕೊಡಾತೀನಿ ಹಿಂಗ್ ಹೇಳ್ರಿ ಅಂತ. ಆ ಲೆವೆಲ್ಗೆ ಅದು ನಮ್ಗ ಮೆಮರಿ ಪವರ್ ಉಳ್ದೈತಿ. ಇನ್ನ ಹುಡೇ ಸರ್ ಬಗ್ಗೆ ನಾವು ಹೇಳೋದೇ ಬೇಡ. ನೀರೊಳಗಿರ್ದುಂ ಬೆಮರ್ತ ನುರಗ ಪತಾಕಂ ಯಾರು ಮರೆಯಕ್ ಸಾಧ್ಯ ಐತಿ? ಚಂದ್ರಮತಿ ಸಂಕಟದೊಳಗ ತಾಯಿಗೆ ಲೋಹಿತಾಶ್ವನಿಗೆ ಹಾವು ಕಡಿತೈತಿ. ತಾಯಿ ಕರಳು ಸಂಕಟ ಆಗ್ತೈತಿ. ಮಾತಾಡ್ತಾಳಕಿ, ಏನಂತ ಕೇಳ್ತಾಳಕಿ? ಏಕೆ ಕಚ್ಚಿತ್ ಆವ ಕಡೆ ಅಂತಾಳ್ರಿ ಆಕಿ. ಏಕೆ ಕಚ್ಚಿತ್ ಆವ ಕಡೆ ಅಂತಾಳ. ನಾ ಜನಮಿರು ಮಠ ಅವ್ರು ಹೇಳಿದ್ದಿದ್ದೊಂದು ಪಾಠ ಮರೆಯಕ್ ಸಾಧ್ಯನೇ ಇಲ್ಲ. ಆ ತರ